ನವೋದಯ ಎಂಟ್ರೆನ್ಸ್ ಎಕ್ಸಾಮ್ 2025. ಬನ್ನಿ ಪ್ರಿಯ ವಿದ್ಯಾರ್ಥಿಗಳೇ, ನಾವಿವತ್ತು ನೋಡೋಣ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ ಹೇಗಿತ್ತು ಅಂತ. ಪಾರ್ಟ್ 1 ಮೆಂಟಲ್ ಎಬಿಲಿಟಿಯಲ್ಲಿ ಫಸ್ಟ್ ಆಪ್ಷನ್ ಸಿ, ಸೆಕೆಂಡ್ ಎ, ಥರ್ಡ್ ಆಪ್ಷನ್ ಸಿ, ಫೋರ್ತ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಪೇಪರ್ಗಳಲ್ಲಿ ಸೀರೀಸ್ ಎ, ಬಿ, ಸಿ, ಡಿ ಅಂತ ಇವೆ. ನಾವು ಇವತ್ತು ಸೀರೀಸ್ ಎ ಬುಕ್ಲೆಟನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಫಿಫ್ತ್ ಕ್ವಶನ್ ಆಪ್ಷನ್ ಡಿ, ಸಿಕ್ಸ್ತ್ ಆಪ್ಷನ್ ಬಿ, ಸೆವೆಂತ್ ಆಪ್ಷನ್ ಬಿ, ಏಟ್ತ್ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ಆಪ್ಷನ್ ಸಿ, ಕ್ವಶನ್ ನಂಬರ್ 10 ಆಪ್ಷನ್ ಡಿ, 11 ಆಪ್ಷನ್ ಬಿ, 12 ಆಪ್ಷನ್ ಡಿ is the correct answer. 13th question option A, 14th option C, 15th also option C, 16th option D is the right answer. Question number 17 option A is the right answer. 18th option C, 19th option B. Question number 20 also option B is the right answer. Question 21 option A, 22 option C, 23 option D, 24 option C is the right answer here. Question number 25 option C, 26 option A, 27 option C, 28 option D is the right answer here. ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸ್ ಬಿಡಲಾಗುತ್ತದೆ. ಕ್ವಶನ್ ನಂಬರ್ 29 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 30 ಆಪ್ಷನ್ ಡಿ, 31 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 32 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. Question number 33 option D, 34 option A, 35 option C, 36 option B is the right answer here students. Okay, 37th question option C, 38 option A, 39 option C, 40 option C is the right answer here. Total 40 questions mental ability. Section 2 ಅರ್ಥಮೆಟಿಕ್ ಟೆಸ್ಟ್ ಇರುತ್ತದೆ. ಸೊ ಇಲ್ಲಿ ನೀವು ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ 90% ಇಲ್ಲಿ ಟಿಕ್ ಹಾಕಿರುವಂತಹ ಆನ್ಸರ್ಗಳೆಲ್ಲ ಕರೆಕ್ಟ್ ಆಗಿವೆ. ಅಫಿಷಿಯಲ್ ಕೀ ಆನ್ಸರ್ ಬಂದ ಮೇಲೆ ನೀವು ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಬೇಕು. ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.